ನಮ್ಮ ಹಿರಿಯರು ಹೇಳಿರೋದನ್ನ ನಾವು ಸಾಕಷ್ಟು ಸತಿ ಕೇಳಿದೀವಲ್ವಾ, ದೇವರಿಗೆ ನೈವೇದ್ಯ ಮಾಡಿದ ನಂತರನೇ ನೀನು ಊಟ ಮಾಡಬೇಕು, ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡು, ಎಲ್ಲ ಕೆಲಸಗಳು ಮಾಡು, ಅಡುಗೆ ಮಾಡು, ಇದಾದ ಮೇಲೆ ನೀನು ನೈವೇದ್ಯವನ್ನು ಮಾಡಿ ಊಟ ಮಾಡು ಅಂತ ಹೇಳಿ ಏನಕ್ಕೆ ಈ ಥರ ಹೇಳ್ತಾ ಇದ್ರು. ಜೊತೆಗೆ ಮನೇಲಿ ಎಲ್ರಿಗೂ ಬಡಿಸಿದ ಮೇಲೆ ನೀನು ಊಟ ಮಾಡು ಅಂತ ಹೇಳ್ತಾ ಇದ್ರಲ್ವಾ. ಈ ಪದ್ಧತಿ ಇದೆಲ್ಲ ಮೂಢನಂಬಿಕೆನ, ಇದರಲ್ಲೇನೋ ಅರ್ಥನೇ ಇಲ್ವಾ ಅಂತ ಹೇಳಿ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತೀರಾ. ಇದಕ್ಕೂ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ ಆ್ಯಂಡ್ ಪರ್ಫೆಕ್ಟ್ ರೀಸನಿಂಗ್ ಇದೆ ಅಂತ ನಿಮಗೆ ಗೊತ್ತಾ? ಹೌದು, ಎಲ್ಲರಿಗೂ ಬಡಿಸಿದ ಮೇಲೆ ನಾವು ಊಟ ಮಾಡೋಷ್ಟೊತ್ತಿಗೆ ಏನಾಗಿರುತ್ತೆ, ನಮ್ಮ ಪೇಷನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನಾವು ಮೊದಲು ದೇವರಿಗೆ ನೈವೇದ್ಯವನ್ನು ಸಮರ್ಪಿಸೋದೇನಕ್ಕೆ ಅಂದರೆ, ದೇವರಿಂದಲೇ ಎಲ್ಲವೂ, ದೇವರಿಂದನೇ ನಮಗೆ ಈ ಒಂದು ಆಹಾರ ಸಿಕ್ಕಿರೋವಂಥದ್ದು. ಇವತ್ತಿನ ದಿನ ನಾನು ಈ ಒಂದು ಅನ್ನವನ್ನು ತಿಂತಾ ಇದ್ದೀನಿ ಅಂದರೆ ಅದು ನನಗೆ ಸಿಕ್ಕಿದ್ದು ಆ ಪರಮಾತ್ಮನ ಕೃಪೆಯಿಂದ. ಅನ್ನದಲ್ಲೂ ಒಬ್ಬರ ಋಣ ಇರುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿ ಎಷ್ಟೋ ಜನ ಅನ್ನ ಇಲ್ಲದೆ, ಊಟ ಇಲ್ಲದೆ, ತಿಂಡಿ ಇಲ್ಲದೆ, ಬಟ್ಟೆ ಬರೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ನಮ್ಗೆ ಇಷ್ಟೆಲ್ಲ ಸಿಗ್ತಿದೆ ಅಂದರೆ ಆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರ ಮೊದಲನೇದಾಗಿ ದೇವರಿಗೆ ನೈವೇದ್ಯ ಸಲ್ಲಿಸೋದು. ಇನ್ನೊಂದು ಸೈಂಟಿಫಿಕ್ ರೀಸನ್ ಏನು ಗೊತ್ತಾ, ಇದು ನಮಗೆ ಕಾಯೋದನ್ನು ಕಲಿಸುತ್ತೆ, ಪೇಷನ್ಸ್ನ ಕಲಿಸುತ್ತೆ, ಜೊತೆಗೆ ಪರ್ಸಿವೇರೆನ್ಸ್ನ ಕಲಿಸುತ್ತೆ. ಎಕ್ಸಾಂಪಲ್ ಬೇಕಾ, ನಿಮ್ಮ ಅಪ್ಪ ಅಮ್ಮನ್ನ ನೋಡಿ, ನಿಮ್ಮ ಪೂರ್ವಜರನ್ನ ನೋಡಿ, ಅವರು ಎಷ್ಟು ಪೇಷನ್ಸ್ ಇಂದ ಇರ್ತಾ ಇದ್ರು ಅಂತ. ದಿನ ಪೂರ್ತಿ ಆದ್ರೂ ಪರವಾಗಿಲ್ಲ, ಸಾಯಂಕಾಲ ಆದ್ರೂ ಪರವಾಗಿಲ್ಲ, ಎಷ್ಟೋ ಸತಿ ಪೂಜೆ ಪುನಸ್ಕಾರಗಳನ್ನ ಮುಗಿಸಿ ನಿಧಾನಕ್ಕೆ ತಿಂಡಿ ತಿನಿಸುಗಳನ್ನ ತಿಂತಾ ಇದ್ರು. ಆದ್ರೆ ಈಗಿನ ಜನರೇಷನ್ ನೋಡಿದೀರಾ, ಪೇಷನ್ಸೇ ಇಲ್ಲ. ಬೆಳಗ್ಗೆ ಎದ್ದು ಫಸ್ಟ್ ತಿಂಡಿ ತಿನ್ಬಿಡ್ಬೇಕು, ಆಮೇಲೆ ಪೂಜೆ ಮಾಡ್ಬೇಕು. ಅಷ್ಟು ಕೂಡ ನಮ್ಗೆ ತಡೆಯುವಂತ ಶಕ್ತಿ ಕೂಡ ಇಲ್ಲ. ಅದಕ್ಕೋಸ್ಕರನೇ ನೀವು ಮೊದಲನೇದಾಗಿ ನೈವೇದ್ಯ ಮಾಡಿ ಅನಂತರ ತಿನ್ನುವಂತ ಒಂದು ಪ್ರಾಕ್ಟೀಸ್ ಇಟ್ಕೊಂಡ್ರೆ ಅದ್ರ ಪ್ರಕಾರ ನಿಮ್ಮ ಮೈಂಡ್ ಕೂಡ ಆ ಕಡೆ ಧ್ಯಾನದಲ್ಲಿರುತ್ತೆ, ಆದರೆ ನಿಮ್ಮ ಹಶ್ವಿನ ಕಡೆ ಜ್ಞಾನ ಹೋಗೋದಿಲ್ಲ. ಆ್ಯಂಡ್ ಜೊತೆಗೆ ಇನ್ನೊಬ್ರಿಗೆ ಬಡಿಸಿ ನಾವು ತಿಂದಾಗ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥದ್ದು ಕೂಡ ಅಲ್ಲಿ ನಿಜವಾಗತ್ತೆ. ಅಂದರೆ ಎಲ್ಲರೂ ಚೆನ್ನಾಗಿದ್ದಾಗ ನಾವು ಕೂಡ ಚೆನ್ನಾಗಿರ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಕೂಡ ಇಂಪ್ಲೈ ಆಗತ್ತೆ.